ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ವಿನಾಯಕ್ ಬಡ್ಗೇರ್, ಬಳ್ಳಾರಿ ವರದಿಗಾರ. ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಹಲವಾರು ರಾಜಕೀಯ ನಾಯಕರಿಗೆ ಒಂದಲ್ಲ ಒಂದು ರೀತಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅಂದರೆ ರಾಜಕೀಯ ವಲಯದಲ್ಲಿ ಕೂಡ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಶಕಗಳಿಂದ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಹಲವು ನಾಯಕರಿಗೆ ಒಂದಲ್ಲ ಒಂದು ರೀತಿ ಸಂಕಷ್ಟ ಎದುರಾಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇದೀಗ ಬಿ ನಾಗೇಂದ್ರ ಅವರು ಕೂಡ, ಅಂದರೆ ಈಗ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ಮತ್ತು ಶಾಪ ತಟ್ಟಿದೆ ಅನ್ನೋದು ಕೂಡ ಬಳ್ಳಾರಿ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಂತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಕಳೆದ 2006ರಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MP ಪ್ರಕಾಶ್ ಅವರು 2 ವರ್ಷಗಳ ಕಾಲ ನಿರಂತರವಾಗಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದರು. ಅದಾದ ಬಳಿಕ 2008ರಲ್ಲಿ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಸೋಲನ್ನು ಕಂಡರು. ಅಂದರೆ ಇದಕ್ಕೆ ಪ್ರಮುಖ ಕಾರಣ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದಕ್ಕೆ ಇದು ಶಾಪವಾಗಿ ಅವರು ತಟ್ಟಿತು ಅನ್ನೋದು ಕೂಡ ಆಗಿನ ಸಂದರ್ಭದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಅದಾದ ಬಳಿಕ 2008ರಲ್ಲಿ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಜನಾರ್ದನ್ ರೆಡ್ಡಿ ಅವರಾದರು. ಜನಾರ್ದನ್ ರೆಡ್ಡಿ ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅದಾದ ಬಳಿಕ ಸ್ವಲ್ಪ ದಿನಗಳಲ್ಲಿ ಅವರಿಗೆ, ಅಂದರೆ ಕೆಲವು ವರ್ಷಗಳಲ್ಲಿ ಅವರಿಗೆ ಅಕ್ರಮ ಗಣಿಗಾರಿಕೆ ಆರೋಪದಡಿ ಅವರು ಜೈಲು ವಾಸವನ್ನು ಅನುಭವಿಸಿದರು. ಹೀಗಾಗಿ ಅದು ಎಲ್ಲ ಒಂದು ಕಡೆ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಶಾಪ ತರ್ತು ಅನ್ನೋದು ಕೂಡ ಬಳ್ಳಾರಿ ರಾಜಕೀಯದಲ್ಲಿ ಚರ್ಚೆ ಆಯಿತು. ಅದಾದ ಬಳಿಕ ನಾವು ನೋಡ್ತಾ ಹೋದರೆ 2013ರಲ್ಲಿ PT ಪರಮೇಶ್ವರ್ ನಾಯಕ್ ಅವರು ಕೂಡ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದರು. ಅವರು ಕೂಡ ಸೇವೆಯನ್ನು ಸಲ್ಲಿಸಿದರು. ಅನುಪಮಾ ಸಣ್ಣಯ್ಯವರ ಒಂದು ಕೇಸ್ನಲ್ಲಿ ಅವರು ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅಂದರೆ ಇದೆಲ್ಲವೂ ಉದಾಹರಣೆಗಳು ನೋಡ್ತಾ ಹೋದಾಗ ಬಳ್ಳಾರಿ ರಾಜಕೀಯದಲ್ಲಿ ಸಹಜವಾಗಿ ಚರ್ಚೆಗೆ ರಸ ಆಗುತ್ತೆ. ಯಾಕಂತಂದರೆ ನಿರಂತರವಾಗಿ 2 ದಶಕಗಳಿಂದ ಈ ರೀತಿಯಾಗಿ ಉಸ್ತುವಾರಿ ಸಚಿವರಾದರು ಒಂದಲ್ಲ ಒಂದು ರೀತಿ ಸಂಕಷ್ಟಕ್ಕೆ ಈಡಾಗಿ ರಾಜೀನಾಮೆ ಕೊಡ್ತಾ ಇರೋದು ಕೂಡ ಸಾಕಷ್ಟು ಚರ್ಚೆ ಆಯಿತು. ಈ PT ಪರಮೇಶ್ವರ್ ಆದ ಬಳಿಕ ಸಂತೋಷ್ ಲಾಡ್ ಅವರು ಕೂಡ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಬಳಿಕ 2018ರಲ್ಲಿ ಕಲಘಟಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋಲನ್ನು ಕಂಡರು. ಅದು ಕೂಡ ಎಲ್ಲೋ ಒಂದು ಕಡೆ ಕಾಕತಾಳಿಯೋ ಅಥವಾ ಮೂಢನಂಬಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಮೂಢನಂಬಿಕೆನ ಅಥವಾ ಯಾವುದು ಗೊತ್ತಾಗ್ತಿಲ್ಲ. ಕಾರಣ ಅಂತಂದರೆ ಅವರು ಉಸ್ತುವಾರಿ ಸಚಿವರಾದರು, PT ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ಟರು. ಅದಾದ ಬಳಿಕ ಸಂತೋಷ್ ಲಾಡ್ ಅವರು ಬಳ್ಳಾರಿ ಉಸ್ತುವಾರಿ ಸಚಿವರಾದರು. ಅದಾದ ಬಳಿಕ 2018ರಲ್ಲಿ ಕಲಘಟಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋಲನ್ನು ಕಂಡರು. ಹೀಗಾಗಿ ಎಲ್ಲ ಒಂದು ಕಡೆ ಇದು ಕೂಡ ಶಾಪನ ಅಥವಾ ಸಂಕಷ್ಟವ ಅನ್ನೋದು ಕೂಡ ಆಗಿನ ಸಂದರ್ಭದಲ್ಲಿ ಚರ್ಚೆ ಆಯಿತು. ಅದಾದ ಬಳಿಕ ನಾವು ಮತ್ತೊಂದು ರೀತಿ ನೋಡ್ತಾ ಹೋದರೆ ಅನಂತ್ ಸಿಂಗ್ ಅವರು 2019ರಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಬಳಿಕ ಅವರು 2023 ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸ್ಪರ್ಧೆಯಿಂದ ಉಳ್ಕೊಂಡ್ಬಿಟ್ಟು, ಅಂದರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಅವರ ಬದಲಾಗಿ ಅವರ ಮಗನನ್ನು ಚುನಾವಣಾ ಸ್ಪರ್ಧೆಗೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಸಿದ್ರು. ಆದರೆ ಅವ್ರ ಮಗ ಕೂಡ ಸೋಲನ್ನು ಕಂಡರು. ಅಂದರೆ ಇದು ಎಲ್ಲ ಒಂದು ಕಡೆ ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನವನ್ನು ವಹಿಸಿಕೊಂಡಿದ್ದಕ್ಕೆ ಈಗ ರಾಜಕೀಯವಾಗಿ ಹಿನ್ನಡೆ ಆಯಿತು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಯಿತು. ಅದಾದ ಬಳಿಕ ನಾವು ಬಿ ನಾಗೇಂದ್ರ 2023ರಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಬಳಿಕ ಕೆಲವು ತಿಂಗಳ ಬಳಿಕವೇ ಅವರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ತಳಕು. ಅದಾದ ಬಳಿಕ ಅವರು ಜೈಲನ್ನು ಅನುಭವಿಸಿದರು. ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಜೊತೆಗೆ ಇದೆಲ್ಲವೂ ಕೂಡ ನೋಡ್ತಾ ಹೋದಾಗ ಆಗಿನ ಸಂದರ್ಭದಲ್ಲಿ ಕೂಡ ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನವನ್ನು ವಹಿಸಿಕೊಂಡಿದ್ದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟವನ್ನು ಬಿ ನಾಗೇಂದ್ರ ಅನುಭವಿಸ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇದಕ್ಕಿಂತ ಮುಂಚಿತ ಪ್ರಕರಣವನ್ನು ನಾವು ನೋಡ್ತಾ ಹೋದರೆ ಶ್ರೀರಾಮುಲು ಕೂಡ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದರು. ಅಂದರೆ ಬಿ ನಾಗೇಂದ್ರ ಅವರ ಮುಂಚಿತವಾಗಿ ಶ್ರೀರಾಮುಲು ಅವರು ಕೂಡ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದರು. BJP ಆಡಳಿತ ಇದ್ದ ಸಂದರ್ಭದಲ್ಲಿ ಶ್ರೀರಾಮುಲು ಉಸ್ತುವಾರಿ ಸಚಿವರಾದ ಬಳಿಕ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಸೋಲನ್ನು ಕಂಡರು. ಅಂದರೆ ಬಳ್ಳಾರಿ ಗ್ರಾಮೀಣ 2023ರಲ್ಲಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋಲನ್ನು ಕಂಡರು. 2024ರಲ್ಲಿ ಲೋಕಸಭಾ ಕ್ಷೇತ್ರದಿಂದ ಕೂಡ ಸೋಲನ್ನು ಕಂಡರು. ಅಂದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಕೂಡ ಸೋಲನ್ನು ಕಂಡರು. ಹೀಗಾಗಿ 2 ಚುನಾವಣೆಯಲ್ಲಿ ಸೋಲನ್ನು ಕಂಡದಕ್ಕೆ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದಕ್ಕೆ ಇದಾಯಿತು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಯಿತು. ಸಿದ್ದರಾಮಯ್ಯವರು ಕೂಡ BZ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಬಳ್ಳಾರಿ ಉಸ್ತುವಾರಿ ಸಚಿವನ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ವಹಿಸಿದ ಬಳಿಕ ಅವರಿಗೆ ಕಳೆದ ದಾವಣಗೆರೆಯ ಉಪಚುನಾವಣೆಯಲ್ಲಿ ದಾವಣಗೆರೆಯ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರು ಪಕ್ಷದ ವಿರೋಧ ಚಟುವಟಿಕೆ ತೊಡ್ಕೊಂಡಿದ್ರು ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಮತ್ತು ಅವ್ರಿಗೆ ರಾಜಕೀಯವಾಗಿ ಸಾಕಷ್ಟು ಟೀಕೆಗಳು, ಹಿನ್ನಡೆ ಕೂಡ ಆಗುವಂತಹ ಚರ್ಚೆ ಕೂಡ ಆಯಿತು. ಇದಾದ ಬಳಿಕ ಇದೀಗ ಮತ್ತೊಮ್ಮೆ ಬಿ ನಾಗೇಂದ್ರ ಅವರಿಗೆ ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಈಗ ಮತ್ತೆ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಒತ್ತಾಯಿಸಿ ಸದನದಲ್ಲಿ BJP ಪ್ರತಿಭಟನೆ ಮಾಡ್ತಾ ಇದೆ. ಮತ್ತು ಪ್ರತಿ ಜಿಲ್ಲಾವರು ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಮತ್ತು ಜೊತೆಗೆ BJP ಪಾದಯಾತ್ರೆ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಹೀಗಾಗಿ ಎಲ್ಲ ಒಂದು ಕಡೆ ಇದು ಬಳ್ಳಾರಿಯ ಉಸ್ತುವಾರಿ ಸಚಿವ ಸ್ಥಾನವನ್ನು ಬಿ ನಾಗೇಂದ್ರ ವಹಿಸ್ಕೊಂಡಿದ್ದಕ್ಕೆ ಇದೆಲ್ಲ ಒಂದು ಕಡೆ ಕಾಕತಾಳಿಯೋ ಅಥವಾ ಮೂಢನಂಬಿಕೆಯೋ ಅಥವಾ ಇದೊಂದು ಚರ್ಚೆ ವಿಚಾರವೋ ಗೊತ್ತಿಲ್ಲ. ಇದು ಕೂಡ ಸ್ಪಷ್ಟವಾಗಿ ಬಳ್ಳಾರಿ ರಾಜಕೀಯದಲ್ಲಿ ಮತ್ತು ಜನರ ಮನದಲ್ಲಿ ಕೂಡ ಇದೊಂದು ರೀತಿ ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಕಳೆದ 2 ದಶಕಗಳಲ್ಲಿ ಇದು ಬಿ ನಾಗೇಂದ್ರ ಅವರು ಕೂಡ ಎಲ್ಲೋ ಒಂದು ಕಡೆ ಇದು ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನವನ್ನು ವಹಿಸ್ಕೊಂಡಿದ್ದಕ್ಕೆ ಇದೆಲ್ಲ ಒಂದು ಕಡೆ ಅವರಿಗೆ ಶಾಪವಾಗಿ ತಡ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹೀಗಾಗಿ ಇದನ್ನು
ನಾವು ಮೂಢನಂಬಿಕೆ ಅಂತಲೂ ಕರೆಯೋಕ್ಕಾಗಲ್ಲ ಅಥವಾ ಈ ಕಾಕತಾಳಿ ಅಂತಲೂ ಹೇಳೋಕ್ಕಾಗಲ್ಲ. ಇದೊಂದು ರೀತಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಸತ್ಯದ ವಿಚಾರ ಆಗಿರುವಂಥದ್ದು.